ವೆಲ್ಕಮ್ ಬನ್ನಿ. ಸೊ ನಾವು ನಮ್ಮ ಟ್ರಿಪ್ಪಲ್ಲಿ ಎಲ್ಲಿ ಸ್ಟೇ ಮಾಡಿದ್ದೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ನೋಡೋಣ. ಸೊ ಇದೇ ನಮ್ಮ ರೂಮ್ ಟೂರ್. ಸೊ ಇದು ಬಂದು ಪಲನ್ ಬೀಚ್ ರೆಸಾರ್ಟ್ ಅಂತ. ಏನಕ್ಕೆ ಬೀಚ್ ರೆಸಾರ್ಟ್ ಅಂತ ಹೇಳ್ತಾರೆ ಅಂತ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಫಸ್ಟ್ ಒಳಗೆ ಬನ್ನಿ, ಬಾಕ್ಲಾಕ್ಬಿಡೋಣ. ಸೊ ಎಂಟ್ರ್ ಆದ ತಕ್ಷಣವೇ ನಮಗೆ ಇಲ್ಲೊಂದು ಕೌಚ್ ಇದೆ ಆ್ಯಂಡ್ ಒಂದು ಟೇಬಲ್ ಇದೆ. ಇಲ್ಲಿ 2 ಗೊಂಬೆಗಳು ಇಟ್ಟಿದ್ದಾರೆ. ಎಷ್ಟು ಕ್ಯೂಟಾಗಿದೆ ಅಂತಂದರೆ ನೋಡೋಕ್ಕೆ. ಇದೊಂದು ಬ್ಯಾಂಬೂ ಇದರಿಂದ ಮಾಡಿರೋದು, ತುಂಬಾ ಕ್ಯೂಟಾಗಿದೆ. ರೆಫ್ರಿಜರೇಟರ್ ಕೊಟ್ಟಿದ್ದಾರೆ ಇಲ್ಲಿ. ಅದ್ರ ಜೊತೆಗೆ ಇಲ್ಲಿ ಕಬೋರ್ಡ್ಸ್ಗಳಿದೆ. ಸದ್ಯಕ್ಕೆ ನಾವು ನಮ್ಮ ಲಗೇಜ್ನೆಲ್ಲ ಇಲ್ಲಿ ಡಂಪ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಒಂದು ಸೇಫ್ಟಿ ಲಾಕರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬೆಡ್ ಲೈಟ್ ಲ್ಯಾಂಪು ಡಿಫ್ರೆಂಟ್ ಸ್ಟೈಲಲ್ಲಿದೆ. ಇದೊಂಥರ ಬೆಡ್ ಲೈಟ್ ಲ್ಯಾಂಪು. ಆ್ಯಂಡ್ ಒಂದು ಕಿಂಗ್ ಸೈಜ್ ಬೆಡ್ ಇದೆ. ಆ್ಯಂಡ್ ಹಿಂಗೆ ಬಂದರೆ ದಿಸ್ ಇಸ್ ವಾಶ್ರೂಮ್ ಕೂಡ ಕ್ಲೀನ್ ಆ್ಯಂಡ್ ಗುಡ್ ಆಗಿದೆ, ತುಂಬ ಚೆನ್ನಾಗಿದೆ. ಆಫ್ ಫಾರ್ ದ ಪ್ರೈಸ್ ನನಗೆ. ಆ್ಯಂಡ್ ಈ ಕಡೆ ಅಲ್ಲಿ ಒಂದು ಬೆಡ್ ಸೈಡ್ ಲ್ಯಾಂಪ್ ಇಟ್ಟಿದ್ದಾರೆ. ಇದು ಬೆಡ್ ಸೈಡ್ ಲ್ಯಾಂಪ್ನ ಹಿಂಗೆ ಹ್ಯಾಂಗಿಂಗ್ ಥರ ಮಾಡಿದ್ದಾರೆ. ಇದು ಸೇಮ್ ಕಾನ್ಸೆಪ್ಟ್, ಬಟ್ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಇದು ಅವ್ರು ಮಾಡಿರೋದು. ಆ್ಯಂಡ್ ಇಲ್ಲಿ 2 ಗ್ಲಾಸ್ ಇಟ್ಟಿದ್ದಾರೆ ವಾಟರ್ ಮಾಡಲಿಕ್ಕೆ. ಆ್ಯಂಡ್ ಸುಮ್ಮನೆ ಒಂದು ಶೋ ಪೀಸಸ್ಗಳು ಇಟ್ಟಿದ್ದಾರೆ ಇಲ್ಲಿ ಕೂಡ. ಆ್ಯಂಡ್ ಇಲ್ಲಿ ಕಾಫಿ ಮಾಡ್ಕೊಳ್ಳಿಕ್ಕೆ ಹೀಟರು ಮತ್ತು ಕಟ್ಲರಿ ಪೂರ್ತಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಕಾಫಿ ಪೌಡರ್, ಶುಗರ್ ಪೌಡರ್, ಟೀ ಪೌಡರ್ ಎಲ್ಲ. ಸೊ ಒಂದು ಬ್ಯೂಟಿಫುಲ್ ವ್ಯೂ ಎಲ್ಲಿಂದ ತೋರಿಸ್ಬೇಕಪ್ಪ ಅಂತಂದರೆ ದಿಸ್ ಇಸ್ ದ ಬ್ಯೂಟಿಫುಲ್ ವ್ಯೂ ಇರೋದಿಲ್ಲಿ. ಸೊ ಇಲ್ಲಿ 2 ಸೋಫಾ, 2 ಬೆದ್ದದ ಚೇರ್ಗಳು ಹಾಕಿದ್ದಾರೆ. ಆ ಕಡೆ ಒಂದು, ಈ ಕಡೆ ಒಂದು ಬಾಲ್ಕನಿ ಇದೆ. ಫುಲ್ಲು ಬೀಚ್ ವ್ಯೂ ಇದೆ. ಕುತ್ಕೊಂಡು ಕಾಫಿ ಟೀ ಕುಡಿಲಿಕ್ಕೆ ಎಂಜಾಯ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಅಲ್ಲಿ ಮೇಲ್ಗಡೆ ನೋಡಿ ಒಂದು ಜೆಟ್ ಹೋಗ್ತಾ ಇದೆ, ಕಾಣಿಸ್ತಾ ಇದೆಯಾ? ಜೆಟ್ ಇರೋಕ್ಕೆ ನೋಡುತ್ತೆ. ಒಟ್ಟಿನಲ್ಲಿ ಸಮ್ ಏರ್ಕ್ರಾಫ್ಟ್ ಹೋಗ್ತಾ ಇದೆ, ಹೊಗೆ ಬಿಡ್ತಾ ಹೋಗ್ತಾ ಇದೆ. ಸೊ ಇದು ನಮ್ಮ ರೂಮ್ ಟೂರ್ ಆಗಿತ್ತು. ಸೊ ಪೂರ್ತಿ ಈ ಸ್ಟೇದು ಕೂಡ ನಾವು ಒಂದು ವಿಡಿಯೋ ಮಾಡಿಬಿಟ್ಟು ಕಳಿಸ್ತೀವಿ. ಇಲ್ಲಿ ಕೂಡ ನೋಡಿ ಕೆಳಗಡೆ ಎಲ್ಲ ಹೇಗಿದೆ ಪ್ರಾಪರ್ಟಿ ಅಂತ. ಬಟ್ ಕೆಳಗಡೆ ಬೆಳಿಗ್ಗೆ ಒಂದು ಸತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು. ಇದೇ ವ್ಲಾಗಲ್ಲೇ ಅಟ್ಯಾಚ್ ಮಾಡ್ತೀನಿ. ಸೊ ಇದು ಬಂದು ಪಲನ್ ಬೀಚ್ ರೆಸಾರ್ಟ್ ಅಂತ. ಬೀಚ್ ವ್ಯೂ ಇದೆ. ಇದು ನಾರ್ತ್ ಕ್ಲಿಫಲ್ಲಿರುವಂತಹದ್ದು. ನಾವು ಬೀಚ್ಗೆ ಇಳಿದು ಕೆಳಗೆ ನಡ್ಕೊಂಡು ಹೋಗಬೇಕು ನಾವು. ಆವಾಗ ನಮಗೆ ಪ್ರೈವೇಟ್ ಬೀಚ್ನ ಆ್ಯಕ್ಸೆಸ್ ಮಾಡಲಿಕ್ಕೆ ಅಂತ ಇರುತ್ತೆ. ಸೊ ದಿಸ್ ಈಸ್ ಅವರ್ ರೂಮ್ ಟೂರ್. ಕಂಪ್ಲೀಟಾಗೆ ನೆಕ್ಸ್ಟ್ ಪ್ರಾಪರ್ಟಿ ಪೂರ್ತಿ ಮಾಡಿ ಅಟ್ಯಾಚ್ ಮಾಡ್ತೀನಿ. ಅಲ್ಲಿ ನೋಡೋಣ ಬನ್ನಿ. ಬಾಯ್. ಹಲೋ, ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ರೂಮ್ ಟೂರ್ ನೋಡಿದ್ದೀರಾ, ಈಗ ಹಂಗೆ ಪ್ರಾಪರ್ಟಿ ಟೂರ್ನ ನೋಡಿ ಅಂತ. ಸೊ ಇದು ಬಂದು ಪಲನ್ ಬೀಚ್ ರೆಸಾರ್ಟ್ ಅಂತ. ಸೊ ಈ ರೋಡಲ್ಲಿ ಬರುತ್ತೆ ಅದು. ಆ್ಯಕ್ಚುಲಿ ದಿಸ್ ಇಸ್ ದ ರೆಸಾರ್ಟ್ ಆ್ಯಕ್ಚುಲಿ ಇರುವಂತಹದ್ದು. ಇದು ಪೂರ್ತಿ ಬಿಲ್ಡಿಂಗು. 2 ಸೈಡ್ಸಿಂದ ಗೇಟ್ ಇದೆ. ಒಂದು ಈ ಕಡೆ, ಇನ್ನೊಂದು ಆ ಕಡೆ ಬೀಚ್ ಕ್ಲಿಫ್ ಕಡೆಯಿಂದ ಒಂದಿದೆ. ಸೊ ಈ ಕಡೆ ಯೂಶಲಿ ಯಾವುದನ್ನ ವೆಹಿಕಲ್ಸ್ ವೈಸ್ ಬರ್ತೀವಿ ಅಂದರೆ, ಅಥವಾ ಯಾವುದನ್ನ ಆಟೋ ಕ್ಯಾಬ್ಸ್ ಏನೇ ಬರಬೇಕು ಅಂದರೆ ಈ ಕಡೆನೇ ಬರಬೇಕು. ಸೊ ಇದು ಪಾರ್ಕಿಂಗ್ ಏರಿಯಾ ಆಫ್ ದ ಪ್ರಾಪರ್ಟಿ ಆ್ಯಕ್ಚುಲಿ. ಸೊ ಇಲ್ಲಿ ರಿಸೆಪ್ಷನ್ ಇದೆ. ಒಳಗಡೆ ಆಮೇಲೆ ಹೋಗಿ ನೋಡೋಣ ರಿಸೆಪ್ಷನ್ಗೆಲ್ಲನೂ. ಸೊ ಈ ಪ್ರಾಪರ್ಟಿ ಒಳಗಡೆ ಹಿಂಗೆ ನಡ್ಕೊಂಡು ಬಂದರೆ ಪಾರ್ಕಿಂಗ್ ಏರಿಯಾ ಇರೋದು. ಸೊ ಇಲ್ಲಿ ಒಂದು ಪುಟಾಣಿ ಪಾಂಡ್ ಥರ ಮಾಡಿದ್ದಾರೆ. ಅದರಲ್ಲಿ ಈ ಒಂದು ಪರ್ಪಲ್ ಲ್ಯಾವೆಂಡರಿಶ್ ಕಲರ್ದು ಲಿಲ್ಲೀಸ್ಗಳು ಕೂಡ ಇದೆ. ಆ್ಯಂಡ್ ಒಂದು ಪಿಂಕ್ ಕಲರ್ ದೇವಗಣಗಳ ಗಿಡ ಕೂಡ ಇದೆ. ಸೊ ಇದು ಪೂರ್ತಿ ಲಾನ್ ಥರ ಮಾಡಿದ್ದಾರೆ. ಎವ್ರಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ವಾಟ್ರಿಂಗ್ ಮಾಡ್ತಾರೆ ಇಲ್ಲಿ. ಸೊ ಇದು ಪೂರ್ತಿ ಲಾನ್ ಏರಿಯಾ. ಆ್ಯಂಡ್ ಇಲ್ಲಿ 2 ಸೀಟಿಂಗ್ ಏರಿಯಾಸ್ಗಳು ಕೂಡ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇದ್ರಲ್ಲಿ ಮೇನ್ ಥೀಮ್ ಏನು ಅಂತಂದರೆ ಎಲ್ಲ ಬ್ಯಾಂಬೂಸು, ಆಮೇಲಿಂದ ಜೂಟು ಇಂಥದ್ರಲ್ಲೇ ಇಂಟೀರಿಯರ್ಸ್ನ ಮಾಡಿರೋದು. ಸೊ ಇದು ಕಂಪ್ಲೀಟ್ ಪ್ರಾಪರ್ಟಿ ಇವ್ರದೇ. ಸೊ ಹೀಗೆ ಸ್ಟ್ರೈಟ್ ನಡ್ಕೊಂಡು ಹೋದರೆ ನಮಗೆ ಕ್ಲಿಫ್ ಓಪನಿಂಗ್ ಇರುತ್ತೆ ಅಂತ ನಮಗೆ. ಈ ಕ್ಲಿಫಲ್ಲಿ ನಾವು ವಾಕ್ ಕೂಡ ಮಾಡ್ಬೋದು. ಪೂರ್ತಿ ಸ್ಟ್ರೀಟ್ ಶಾಪಿಂಗ್ ಥರ ಪೂರ್ತಿ ಇದು. ನಾನು
ನೈಟ್ ವ್ಯೂ ಅಲ್ಲಿ ತೋರಿಸಿದ್ದೆ ನಿಮಗೆ ಹೇಗೆ ಕಾಣುತ್ತೆ ಈ ಕ್ಲಿಫು ಅನ್ನೋದೆಲ್ಲನೂ. ನೈಟ್ ವ್ಯೂ ಅಲ್ಲಿ ನಮ್ಮ ಒಂದು ಬೀಚ್ ಹೇಗೆ ನಾವು ಸ್ಟೇ ಆಗಿರುವಂತಹ ಪ್ರಾಪರ್ಟಿ ಕೂಡ ಹೇಗೆ ಕಾಣುತ್ತೆ ಅಂತ ತೋರಿಸಿದೆ ನಾನು. ಸೊ ಇಲ್ಲಿಂದ ಹೊರಗಡೆ ಹೋಗ್ಬೋದು ಕ್ಲಿಫ್ಗೆ ವಾಕ್. ಸೊ ಇಷ್ಟು ಫುಲ್ಲು ಕ್ಲಿಫ್ ಇದೇನೆ, ಪೂರ್ತಿ ಶಾಪಿಂಗ್ ಸ್ಟ್ರೀಟ್ ಥರ ಇದೆ, ಪೂರ್ತಿ ಓಡಾಡೋದಕ್ಕೆ ಕೆಫೆಗಳು ಶಾಪಿಂಗು ಎಲ್ಲ ಇದೆ. ಸೊ ಇಲ್ಲಿಂದ ಬೀಚಿಗೆ ಡೈರೆಕ್ಟಾಗಿ ಎಂಟ್ರಿ ಇಲ್ಲಿಂದ ಇಲ್ಲ, ಬಟ್ ರೈಟ್ ಆರ್ ಲೆಫ್ಟ್ ಸೈಡಲ್ಲಿ ನಮಗೆ ಸ್ಟೇರ್ಸ್ ಇರುತ್ತೆ, ಸ್ಟೇರ್ಸಿಂದ ಇಳಿದು ಹೋಗ್ಬೋದು. ಬಟ್ ನಾಟ್ ಎವ್ರಿ ಸ್ಟೇರ್ಸಲ್ಲೂ ನಮಗೆ ಇಳಿಯೋಕ್ಕೆ ಸಿಗುತ್ತೆ ಅಂತ ಆಗಲ್ಲ, ಬಿಕಾಸ್ ಕೆಲವೊಂದು ಜಾಗದಲ್ಲಿ ಈ ಥರ ಹಿಂಗೆ ಬೆಟ್ಟ ಥರನೇ ಇರುತ್ತೆ, ಕೆಲವು ಕಡೆ ಸ್ಟ್ಯಾಂಡ್ಸ್ನ ನೀಟಾಗಿ ಜಾಗ ಇರುತ್ತೆ, ಅಲ್ಲಿ ಹೋಗ್ಬೋದು ನಾವು. ಸೊ ನಮಗೆ ಆ ವ್ಯೂವಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ಏನಂತಾರೆ ಫಿಶಿಂಗ್ ಮಾಡ್ತಾ ಇರೋದು. ಸೊ ನೈಟಲ್ಲೆಲ್ಲ ಲೈನಾಗಿ ನಿಂತಿರುತ್ತೆ. ಸೊ ಇವಾಗ ಬಲೆ ಹಾಕ್ತಾ ಇದ್ದಾರೆ ಆ್ಯಕ್ಚುಲಿ ಅವರು ಫಿಶಿಂಗಿಗೆ. ನಾನು ಫಸ್ಟ್ ಟೈಮ್ಗೆ ಬಲೆ ಹಾಕ್ತಾ ಇರೋದನ್ನು ಕೂಡ ನೋಡ್ತಾ ಇರೋದು. ಹಾಕಿ ಬಿಡ್ತಾರಂತೆ, ಒಂದು ಸರ್ಟನ್ ಟೈಮಲ್ಲಿ ತೆಗಿತಾರಂತೆ ಅವರು. ಸೊ ಇದು ಆ್ಯಕ್ಚುಲಿ ಕ್ಲಿಫ್ ವಾಕ್ ಅಥವಾ ಕ್ಲಿಫ್ ಇದು, ಇದನ್ನು ನಾರ್ದರ್ನ್ ಕ್ಲಿಫ್ ಅಂತ ಹೇಳ್ತಾರೆ. ಸೊ ಈ ಕಡೆಯಿಂದ ಮತ್ತು ವಾಕ್ ಮಾಡಿಕೊಂಡು ಒಳಗಡೆಗೆ ಹೋದರೆ ಇದು ನಮ್ಮ ಕಂಪ್ಲೀಟ್ ಪ್ರಾಪರ್ಟಿ. 2 ಫ್ಲೋರ್ಸ್ ಇದೆ. ಮೇಲ್ಗಡೆ ಜಸ್ಟ್ ನಾರ್ಮಲ್ ಸಿಟ್ಟಿಂಗ್ ಏರಿಯಾ ಟೆರಸ್ ಥರ ಇದೆ, ಬಟ್ ಅದಕ್ಕೂ ಫುಲ್ ಶೇಡೆಡ್ ಶೇಡ್ ಮಾಡಿದ್ದಾರೆ, ಎಂಚೆಲ್ಲ ಹಾಕಿ ಇದು ಮಾಡಿದ್ದಾರೆ. ಸೊ ಮತ್ತು ಕ್ಲಿಫಿಂದ ನಡ್ಕೊಂಡು ಈ ಕಡೆಗೆ ಬಂದಮೇಲಿಂದ ಅಲ್ಲೇನು ಪಾರ್ಕಿಂಗ್ ಇದೆಯಲ್ಲ ಅಲ್ಲೊಂದು ಓಪನಿಂಗ್ ಇದೆ, ಈ ಕಡೆ ಸೈಡಲ್ಲೂ ಒಂದು ಓಪನಿಂಗ್ ಇದೆ. ಸೊ ಈ ಕಡೆ ಪೂರ್ತಿ ರಿಸೆಪ್ಷನ್ ಏರಿಯಾ ಆ್ಯಂಡ್ ಸೀಟಿಂಗ್ ಏರಿಯಾ ಇದೆ ಫ್ಲೋರಲ್ಲಿ. ಆ್ಯಂಡ್ ಈ ಸೈಡ್ ರಿಸೆಪ್ಷನಲ್ಲಿ ಇಲ್ಲಿ ನಾವೇನೇನು ವಿಂಟೇಜ್ ಅಥವಾ ಯಾವುದಾದೊಂದು ರೆಗ್ಯುಲರ್ ಸ್ಪಾಟ್ಗಳನ್ನ ವಿಸಿಟ್ ಮಾಡಬೇಕೋ ಅದೆಲ್ಲ ಇದೆ. ಆ್ಯಂಡ್ ಈ ಒಂದು ನನಗೆ ಸ್ಟೇಯಲ್ಲಿ ಇಷ್ಟ ಆಗಿದ್ದೇನಪ್ಪ ಅಂದರೆ ಎಲ್ಲ ಈ ಥರ ವುಡನ್ ಪೀಸ್ಗಳನ್ನ ಇಟ್ಟಿದ್ದಾರೆ. ಆ್ಯಂಡ್ ವುಡನ್ ಅಥವಾ ಬ್ಯಾಂಬೂಸಲ್ಲೇ ಜಾಸ್ತಿ ಇಂಟೀರಿಯರ್ಸ್ನ ಮಾಡಿರೋದು. ಈ ಕಡೆನೂ ನೋಡ್ಬೋದು ಫುಲ್ ವುಡನ್ಸ್ ಇದೆ. ಸೊ ರಿಸೆಪ್ಷನ್ ಬೇರೆ ಈ ಕಡೆ ವಾಕ್ ಮಾಡ್ಕೊಂಡು ಹೋದ್ವಿ ನಾವು ಅಂತಂದರೆ ನಮಗೆ ರೂಮ್ಸ್ಗಳೆಲ್ಲ ಇರುವಂತಹದ್ದು. ನಾವು 2nd ಫ್ಲೋರಲ್ಲಿದ್ವಿ. ನಿಮಗೆ ಹೇಳಿದೆ ಅವೆಲ್ಲ ಪೂರ್ತಿ ವುಡನ್ ಬ್ಯಾಂಬೂ ಇಂಥದ್ರಲ್ಲೇ ಮಾಡಿದ್ದಾರೆ ಅಂತ. ಸೊ ನಮಗೆ ಆ ಒಂದು ಇಂಟೀರಿಯರ್ ತುಂಬಾ ಇಷ್ಟ ಆಯಿತು. ಈವನ್ ರೇಲಿಂಗ್ಸಲ್ಲೂ ಕೂಡ ನೀವು ನೋಡ್ಬೋದು, ಪೂರ್ತಿ ಕಂಬಿಗಳ ಬದಲು ಈ ಥರ ಹಿಂಗೆ ಜೂಟ್ ಹಗ್ಗ ಅಂತ ಹೇಳ್ತೀವಲ್ಲ ಅದನ್ನು ಮಾಡಿದ್ದಾರೆ. ಪ್ರತಿ ಫ್ಲೋರಲ್ಲೂ ಕೂಡ ಅವ್ರು ಹಾಕಿರೋದು ಕೂಡ ಈ ವುಡನ್ ಪೀಸಸ್ಗಳೇ. ಇಂಟೀರಿಯರ್ ಇಸ್ ಲಿಟಲ್ ಡಿಫ್ರೆಂಟಾಗಿ ಚೆನ್ನಾಗಿದೆ ಆ್ಯಂಡ್ ಕ್ವೈಟ್ ಡೀಸೆಂಟ್ ಆಗಿದೆ, ತುಂಬ ಆಡಾಗೆಲ್ಲ ಇದೆ. ಒಂದೇ ಒಂದು ಡಿಸಡ್ವಾಂಟೇಜ್ ಏನಪ್ಪ ಇರೋದು ಇಲ್ಲಿಗೆ ಅಂತಂದರೆ ನಮಗೆ ಲಿಫ್ಟ್ ಆಕ್ಸಸ್ ಇಲ್ಲ, ಇರೋದೇ 2 ಫ್ಲೋರು. ಲಗೇಜ್ ಪಾಪ ಅವರೇ ತಂದುಕೊಡ್ತೀವಿ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ನಾವೇ ಎತ್ಕೊಂಡ್ಬಂದ್ಬಿಟ್ವಿ, ಏನು ಕೇಳೋಕ್ಕೆ ಹೋಗಲಿಲ್ಲ. ಸೊ ಇದು ನಮ್ಮ ರೂಮ್ ಆ್ಯಕ್ಚುಲಿ. ಸೊ ಈ ಒಂದು ನಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ಇಲ್ಲಿ ಯಾವುದೇ ರೀತಿಯಾದಂಥ booking.com ಅಲ್ಲಾಗಲಿ ಅಥವಾ ಇನ್ನೊಂದು ಯಾವುದೋ ವೆಬ್ಸೈಟ್ಸಲ್ಲಾಗಲಿ ಇದ್ರ ಡೀಟೇಲ್ಸ್ಗಳನ್ನ ಎಲ್ಲೂ ಕೊಟ್ಟಿಲ್ಲ ಅವರು. ಸೊ ನಾವು ನಮಗೇನಾದರೂ ಬುಕ್ಕಿಂಗ್ ಮಾಡ್ಕೋಬೇಕು ಮುಂಚೆನೇ ಈ ಪ್ರಾಪರ್ಟಿನ ಅಂತಂದರೆ ಲೈಕ್ ಕಂಪ್ಲೀಟ್ ಪ್ರಾಪರ್ಟಿ ಬುಕ್ ಮಾಡ್ಕೋಬೇಕು ಅಂತೆಲ್ಲ ಏನಿಲ್ಲ. ನಾವುಗಳು ಒಂದೊಂದು ರೂಮ್ಸ್ಗಳನ್ನೂ ಕೂಡ ಬುಕ್ ಮಾಡ್ಕೋಬೋದು ನಾವು. ಸೊ ನಾನು ಈ ಒಂದು ಪ್ರಾಪರ್ಟಿಲಿ ಏನು ಮ್ಯಾನೇಜಿಂಗ್ ಮಾಡೋರು ಇದ್ದಾರಲ್ಲ ಅವ್ರನ್ನ ಕೇಳ್ತೀನಿ ನಾನು, ನನಗೆ ನಂಬರ್ ಆಗಲಿ ಅಥವಾ ಡೀಟೇಲ್ಸ್ ಆಗಲಿ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ. ಅವರೆಲ್ಲ ಆ್ಯಕ್ಚುಲಿ ನಂಬರ್ ಕೂಡ ಹಾಕಿದರೆ ನಾವು ಕಾಂಟ್ಯಾಕ್ಟ್ ಮಾಡಿರೋದು ನಂಬರ್ ಮುಖಾಂತರನೇ, ಬಿಕಾಸ್ ಯಾವ ವೆಬ್ಸೈಟಲ್ಲೂ ಇಲ್ದಲೇ ಇರೋ ರೀಸನು. ಸೊ ಹೇಗೆ ಬುಕ್ ಮಾಡೋದು ಏನು ಅನ್ನೋದು ಈ ಕೆಳಗಡೆ ಕೂಡ ಕೊಡ್ತಾ ಇರ್ತೀನಿ, ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಡ್ತೀನಿ ನಾನು. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬೋದು, ಪ್ರೈಸ್ ಎಷ್ಟು ಏನು ಅನ್ನೋದೆಲ್ಲ ಕೇಳ್ಕೊಬೋದು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ನೀವೇನು ಮಾಡಬೇಕು ಅಂತ ನನಗೆ ಗೊತ್ತು. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.